ನೂತನವಾಗಿ ಲೋಕಸಭಾ ಸಂಸದರಾಗಿ ಆಯ್ಕೆಯಾಗಿರುವಂತಹ ನಮ್ಮ ಸ್ನೇಹಿತರಾದಂತಹ ಸುನೀಲ್ ಬೋಸ್ ಅವರಿಗೆ ಅಭಿನಂದನಾ ಸಮಾರಂಭನ ಏರ್ಪಾಡು ಮಾಡಿದ್ದಾರೆ. ಈ ಒಂದು ಸಮಾರಂಭಕ್ಕೆ ಬಂದಿರುವಂತಹ ನಮ್ಮ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ವಿಜಯ್ ಕುಮಾರ್ ಅವರಿಗೂ ಮತ್ತು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನನ್ನ ಸ್ನೇಹಿತರು ಹಾಗೂ ಈಗ ನೂತನವಾಗಿ ಸಂಸದರಾಗಿ ಆಯ್ಕೆಯಾಗಿರುವಂತಹ ಸುನೀಲ್ ಬೋಸ್ ರವರಿಗೂ, ನಮ್ಮ ಮೂಲ ಅಧ್ಯಕ್ಷರಾದಂತಹ ಮರೇಗೌಡರವರಿಗೂ, ನಮ್ಮ ಮಾಜಿ ವಿಧಾನ ಪರಿಷತ್ತಿನ ಶಾಸಕರು, ಈಗಿನ ರಾಜ್ಯ ಎಸ್ಸಿ ಘಟಕದ ಅಧ್ಯಕ್ಷರು ಆಗಿರುವಂತಹ ಧರ್ಮಸೇನಾ ಅವ್ರಿಗೂ, ಮತ್ತು ನಮ್ಮ ನಾಗವಾಲ ನಾಯಕರಾದಂತಹ ನರೇಂದ್ರ ಅವ್ರಿಗೂ, ಮತ್ತು ನೆರೆದಿರುವಂತಹ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಮುಖಂಡರುಗಳು ಮತ್ತು ನನ್ನೆಲ್ಲ ಆತ್ಮೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಇತಿಹಾಸ ಸೃಷ್ಟಿಯಾಗಿದೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳ್ತಿದ್ದ ಹಾಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಯಾವಾಗಲೂ ಕೂಡ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು. ಆದ್ರೆ ಇಷ್ಟೊಂದು ದೊಡ್ಡ ಮೊತ್ತದ ಬಹುಮತಗಳ ಅಂತರದಿಂದ ನಾವು ಯಾವತ್ತೂ ಗೆದ್ದಿಲ್ಲ. ಇವತ್ತು 1,88,000 ಮತಗಳ ಅಂತರದಿಂದ ಸುನೀಲ್ ಬೋಸ್ ಅವರು ಗೆದ್ದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಇತಿಹಾಸನ ದಾಖಲೆ ಮಾಡಿದ್ದಾರೆ. ಹಾಗೆ ಮೊದಲಿಗೆ ನಾನು ಅವ್ರಿಗೆ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ಮತದಾರರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಅದನ್ನೇ ಹೇಳುದು 1,88,000 ಸೊ 1,88,000 ಗೆದ್ದಿದ್ದಾರೆ. ಮತ್ತೆ ಇವತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಬರುವಂತ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅವರು 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಬಹುಮತ ಪಡ್ಕೊಂಡಿದ್ದಾರೆ. ಅದು ಕೂಡ ಒಂದು ದಾಖಲೆ. ಯಾವತ್ತೂ ಕೂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳು ನಮಗೆ ಲೀಡ್ ಬಂದಿರಲಿಲ್ಲ. ಆದ್ರೆ ಈಗ ಮೊದಲನೇ ಬಾರಿಗೆ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲೂ 8 ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡನ್ನು ಪಡೆಯೋದ್ರ ಮೂಲಕ ಮತ್ತೊಂದು ದಾಖಲೆಯನ್ನು ಸುನೀಲ್ ಬೋಸ್ ಅವರು ಬರೆದಿದ್ದಾರೆ. ಹಾಗಾಗಿ ಈ ಒಂದು ಶ್ರೇಯಸ್ ಯಾರಿಗೆ ಸಲ್ಲಬೇಕು ಅಂತಂದ್ರೆ ಅವ್ರ ಪರವಾಗಿ ದುಡಿದಂತ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಮುಖಂಡರುಗಳು, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮಟ್ಟದ ನಾಯಕರುಗಳು, ಗ್ರಾಮದ ಮಟ್ಟದ ನಾಯಕರುಗಳು, ನಮ್ಮೆಲ್ಲ ಹಗಲಿರು ಶ್ರಮ ಪಟ್ಟಂತ ಅವರ ಕೆಲಸ ಶ್ರಮ ಪಟ್ಟಂತ ನಮ್ಮೆಲ್ಲ ಪ್ರೀತಿಯ ಆತ್ಮೀಯ ಕಾರ್ಯಕರ್ತರಿಗೆ ಈ ಶ್ರೇಯಸ್ ಸಲ್ಲಬೇಕು. ಹಾಗಾಗಿ ಅವ್ರಿಗೂ ಕೂಡ ನಾನು ಈ ವೇದಿಕೆ ಮೂಲಕ ನಾನು ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಕರ್ನಾಟಕದಲ್ಲೂ ಕೂಡ ಇಡೀ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 9 ಸ್ಥಾನಗಳು ಸಿಕ್ಕಿದೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಕೇವಲ 1 ಕ್ಷೇತ್ರ ಮಾತ್ರ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. ಆದರೆ ಈ ಬಾರಿ ನಮಗೆ 9 ಕ್ಷೇತ್ರಗಳಲ್ಲಿ ಗೆಲ್ಲಲು ಸಾಧಿಸಕ್ಕೆ ಸಾಧ್ಯ ಆಗಿದೆ. ನಾವು ಇನ್ನೂ ಹೆಚ್ಚಿನ ಸ್ಥಾನಗಳನ್ನು ನಾವು ನಿರೀಕ್ಷೆ ಮಾಡಿದ್ವಿ. ಆದರೆ ನಾವು ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳು ಗೆಲ್ಲದೆ ಹೋದ್ರು ಕೂಡ ಇದು ಕೂಡ ಒಂದು ಉತ್ತಮ ಸಾಧನೆನೇ. ಯಾಕೆಂತಂದ್ರೆ ಕಳೆದ ಬಾರಿ ನಮಗೆ ಬರೀ 32.11% ವೋಟ್ ಶೇರ್ ಅಷ್ಟೇ ಬಂದಿತ್ತು ಲೋಕಸಭಾ ಕ್ಷೇತ್ರದಲ್ಲಿ. ಆದ್ರೆ ಈ ಬಾರಿ ಇಡೀ ಕರ್ನಾಟಕದಲ್ಲಿ ನಮಗೆ ವೋಟ್ ಶೇರ್ ಜಾಸ್ತಿ ಆಗಿದೆ. ಇವತ್ತು ನಮಗೆ 45.34% ವೋಟ್ ಶೇರ್ ಬಂದಿದೆ. ಬಿಜೆಪಿ ಅವರಿಗೆ ಕಳೆದ ಬಾರಿ 51 ಬಂದಿತ್ತು, 51.75% ಬಂದಿತ್ತು. ಆದ್ರೆ ಈ ಬಾರಿ ಅವರಿಗೆ ಬರೀ 46.04% ಬಂದಿದೆ. ಜೆಡಿಎಸ್ ಅವ್ರಿಗೂ ಕಳೆದ ಬಾರಿ 9.75% ಬಂದಿತ್ತು. ಆದ್ರೆ ಈ ಬಾರಿ ಅವರಿಗೆ 5.6% ಬಂದಿದೆ. ಅಂದ್ರೆ ಬಿಜೆಪಿ ಅವರಿಗೆ ಮತ್ತೆ ಜೆಡಿಎಸ್ ಅವರಿಗೆ ವೋಟ್ ಶೇರ್ ಕಳೆದ ಬಾರಿಗಿಂತ ಲೋಕಸಭಾ ಚುನಾವಣೆಯಲ್ಲಿ ಕಡಿಮೆ ಆಗಿದೆ. ನಮಗೆ ವೋಟ್ ಶೇರ್ ಜಾಸ್ತಿ ಆಗಿದೆ. ಆದ್ರೆ ಅದು ಕ್ಷೇತ್ರ ಸ್ಥಾನಗಳಾಗಿ ಪರಿವರ್ತನೆಗೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೂ ಕೂಡ 9 ಕ್ಷೇತ್ರಗಳನ್ನ ಗೆಲ್ಲುವುದು ಒಂದು ಉತ್ತಮ ಸಾಧನೆ. ಇದು ಖಂಡಿತ ಕರ್ನಾಟಕದ ಜನ ನಮ್ಮ ಪರವಾಗಿದ್ದಾರೆ. ನಮ್ಮ ಆಡಳಿತಕ್ಕೆ, ನಮ್ಮ ಒಂದು ಸಿದ್ಧಾಂತಕ್ಕೆ, ನಮ್ಮ ಒಂದು ಕಾರ್ಯಕ್ರಮಗಳಿಗೆ ಅವರು ಬೆಂಬಲ ಸೂಚಿಸಿದ್ದಾರೆ ಅನ್ನೋದು ತೋರಿಸುತ್ತೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಧೃತಿಗೆಡಬೇಕಾಗಿಲ್ಲ. ಮತ್ತೆ ಈಗ ತಾನೇ ಈ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಶಿಕ್ಷಕ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂತಹ ಮರಿತಿಪ್ಪೇಗೌಡರು ಕೂಡ ನಾನು ವೇದಿಕೆ ಮೂಲಕ ಮತ್ತೆ ಪರವಾಗಿ ಸ್ವಾಗತ ಕೊಡ್ತಾರೆ. ಮತ್ತೆ ಇಡೀ ದೇಶದಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಬಹುಮತ ಪಡ್ಕೊಳ್ಳೋಕ್ಕಾಗಿದೆ ಇರ್ಬೋದು. ಬಿಜೆಪಿ ಪಕ್ಷಕ್ಕೂ ಕೂಡ ಬಹುಮತ ಬಂದಿಲ್ಲ. ಅವರು ಕೂಡ 272 ಸ್ಥಾನಗಳನ್ನ ದಾಟಕ್ಕೆ ಸಾಧ್ಯ ಆಗಿಲ್ಲ. ಅವರು ಕೂಡ ಬರೀ 242 ಸ್ಥಾನಗಳು ಬಂದಿದೆ. ನಮ್ಮ ಕಾಂಗ್ರೆಸ್ ಪಕ್ಷ